टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕ್ರಮ ತಗೊಳ್ತಾರೆ ಖಂಡಿತವಾಗಿ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ. ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೇನೆ ಇಂಥದ್ದೆಲ್ಲ ನಡಿಬಾರ್ದು. ಹಾಗೆ ಗೊಬ್ಬರ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೀಗಾಗಿ ರೈತರುಗಳು ಪರದಾಡ ಪರಿಸ್ಥಿತಿ ಬಂದಿದೆ ಅಂತ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಕಾಳಸಂತೆನಲ್ಲಿ ಗೊಬ್ಬರ ಮಾರ್ತಾರೆ, ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ. ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ. ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು. ನಮಗೆ ಕೊಡಬೇಕಾದಂಥದ್ದಷ್ಟನ್ನು ಕೂಡ ಅವರು ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಕಾಳಸಂತೆಕೋರರನ್ನ ಮಟ್ಟ ಹಾಕ್ತಿಲ್ಲ, ಅವ್ರನ್ನ ಮಾಡೇ ಮಾಡ್ತೀವಿ. ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ. ಈಗ ಕೃಷಿ ಸಚಿವರು ಹೇಳಿದ್ದಾರೆ ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿರ್ಬೋದು, ತಾಲೂಕದಲ್ಲಿರ್ಬೋದು, ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಮಾತಾಡ್ತಾರೆ ಸರ್, ಪ್ರವಾಸ ಮಾಡ್ತಿಲ್ಲ, ಇಲ್ಲೆಲ್ಲ ಸಮಸ್ಯೆ ಆಗಿದೆ ಅಂತ. ಇಲ್ಲಿ ಈಗ ಇಡೀ ರಾಜ್ಯ ನೋಡ್ಬೇಕಲ್ಲ, ಪ್ರವಾಸ ಒಂದು ಕಡೆ ಹೋಗೋದ್ರೆ ಆಗೋದಿಲ್ಲ, ರಾಜ್ಯ ನೋಡ್ಬೇಕು. ಇಲ್ಲ, ಆ ಜಿಲ್ಲೆಗಳಿಗೆ DC ಅವರು, ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೀತಾ ಇದೆ. ಒಂದೆರಡು ದಿನ ಗೊಂದಲ ಇರುತ್ತೆ. ಅದು